ಅರ್ಧ ದಿನ ಆದರೂ ಸಾಕಾಗಲ್ಲ. ಆದರೆ ನಾನು ಅರ್ಧ ದಿನ ಮಾತಾಡೋಷ್ಟು ಕೆಪಾಸಿಟಿ ಇಲ್ಲ. ಶಾರ್ಟಾಗಿ ಹೇಳ್ಬೇಕಂದ್ರೆ ರಿಯಲಿ ಸಾಂಗ್ ಏನು ಹೇಳ್ತಾ ಇದೆ ಹಂಗೆ ನನಗೂ ಈ ಸಾಂಗ್ ಸೆಟ್ ಆಗ್ತಾ ಇಲ್ಲ ಮೀನ್ಸ್ ಏನಂದರೆ ಈ ಸಾಂಗಲ್ಲಿ ನಾನು ಸೆಟ್ ಹಾಕೋದು ಇಲ್ಲ. ಯಾಕಂದರೆ ಇದು ಫಾರಿನಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಅದರಿಂದ ಇದೊಂದು ಸಾಂಗ್ ಬಿಟ್ಟು ಇಡೀ ಸಿನಿಮಾದಲ್ಲಿ ಎಲ್ಲದಕ್ಕೂ ಸೆಟ್ ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಓಲ್ಡ್ ಬೆಂಗಳೂರು, ರೆಟ್ರೋ ಬೆಂಗಳೂರು ಸೆಟ್ಸು. ಹಾಗೆ ಈ ಸಾಂಗ್ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಶಿವ ಸಾಂಗ್ ಹೆಂಗೆ ಹಳೆ ಕಾಲದಲ್ಲಿ 365 ದಿನ ಚಿತ್ರ ಹೊಡೆದ್ರೆ ಎಷ್ಟು ಖುಷಿ ಪಡೋರು ಅದಕ್ಕಿಂತ ಹೆಚ್ಚು ಖುಷಿಯಾಗಿದೆ. ಆಮೇಲೆ ಯಾಕಂದರೆ ಈ ಸಾಂಗ್ ಅಲ್ಲದೆ ಈಗ ನೆಕ್ಸ್ಟ್ ಈ ಸಾಂಗು ಸೆಟ್ ಆಗಲ್ಲ ಸಾಂಗೂ ಎಕ್ಸ್ಟ್ರಾರ್ನರಿ ಇರುತ್ತೆ. ಚೆನ್ನಾಗಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಅದ್ರ ಜೊತೆಗೆ ಏನಂದರೆ ಇದರಲ್ಲಿ ಏನಂದರೆ ಜನ್ಯ ಸಾರು ಮತ್ತು ಪ್ರೇಮ್ ಸಾರ್ದು ಕಾಂಬಿನೇಷನ್ ಸಾಂಗ್ಸ್ ಹೆಂಗಿರುತ್ತೆ ಅಂದರೆ, ನನಗೇನಾದ್ರು ಒಂದು ಸೆಟ್ ಹಾಕೋಕ್ಕೆ ಕೊಟ್ಟರೆ ಆ್ಯಕ್ಚುಲಿ ನಾವೇನೋ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿರ್ತೀವಿ. ಆ್ಯಸ್ ಯೂಶ್ವಲಾಗಿ ಸಾಂಗ್ ಕೇಳಿದಾಗ ಇವರಿಬ್ಬರು ಕಾಂಬಿನೇಷನ್ ಸಾಂಗ್ ನೋಡಿದಾಗ ನನಗೆ ತಿರ್ಗಾ ಚಾಲೆಂಜಿಂಗ್ ಬರುತ್ತೆ. ಇದು ಚಾನ್ಸ್ ಇಲ್ವಲ್ಲ, ಇದು ಮ್ಯಾಚ್ ಆಗೋಲ್ಲ, ಬೇರೆನಾದ್ರು ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು ಅಂತ, ಅಷ್ಟು ರಿಸ್ಕಿಯಾಗಿರುತ್ತೆ. ಇದಲ್ಲದೆ ಎಲ್ಲ ಸಾಂಗ್ಗಳು ಅದ್ಭುತವಾಗಿದೆ. ಈಗ ಮೊನ್ನೆ ಒಂದು ಅದ್ಭುತವಾದ ಸಾಂಗಿಗೆ ಒಂದು ಸೆಟ್ ಹಾಕಿದ್ದೀನಿ. ಅದು ರೆಟ್ರೋ ಸಾಂಗ್ ಸೆಟ್ ಹಾಕಬೇಕು, ಪ್ಲಸ್ ರೆಟ್ರೋ ಥರ ಇರಬೇಕು. ಅದು ಅದ್ಭುತವಾದ ಒಂದು ಸಾಂಗ್. ಅದು ನೆಕ್ಸ್ಟ್ ನೀವು ಅದನ್ನು ನೋಡ್ತೀರಾ. ಅಂದರೆ ಆ ಸಾಂಗಿಗೆ ಆ ಸೆಟ್ ಸೆಟ್ ಹಾಕೋದಕ್ಕಿಂತ ಮುಂಚೆ ಏನಂದರೆ ಅಷ್ಟೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಹಾಗೆ ಇದರಲ್ಲಿ ಏನಂದರೆ ಮಾತಾಡೋದಕ್ಕೆ ನಾನು ಏನಿಲ್ಲ, ಯಾಕಂದರೆ ಇದರಲ್ಲಿ ಸೆಟ್ ಹಾಕಿಲ್ಲ. ಸಾಂಗ್ ಅಂತೂ ಸೂಪರ್ ಆಗಿದೆ. ಥ್ಯಾಂಕ್ ಯು. ಯಾಕಂದರೆ ಸೆಟ್ ಹಾಕಿಲ್ಲ ನಾನು ಅಂತ ಹೇಳ್ಬಿಟ್ಟು. ಏನಕ್ಕೆಂದ್ರೆ ನಾನು ತಲೆ ತಿಂತೀನಿ, ಅಲ್ಲಿ ಕೂತ ನೋಡಿ ಅವನು ನಾಲ್ಕಣ್ಣು ಅವನು ತಲೆ ತಿಂತಾನೆ. ವಾಲ್ಕೆನೋ ವಿಲಿಯಂ ಅವರು. ವಾಲ್ಕೆನೋ ವಿಲಿಯಂ ಸರ್, ಎಲ್ರಿಗೂ ನಮಸ್ಕಾರ. ಡೆಡಿಕೇಶನ್ಸ್ ಟೀಮಲ್ಲಿ ಎಷ್ಟಿದೆ ಅಂದರೆ ಬೆಳಿಗ್ಗೆ 6 ಗಂಟೆದಾಗ ಗೊತ್ತಾಯ್ತು ನನಗೆ. ಯಾಕಂದರೆ ಈ ಅಪ್ಲೋಡ್ ಮಾಡಬೇಕಾದ್ರೆ ಅಷ್ಟು ಕೆಲಸ ಕೊಟ್ಟರು ಡೆಡಿಕೇಶನು. ಸರ್, ಪ್ರೇಮ್ ಸರ್, ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ನಾವು ಇದಕ್ಕಿಂತ ಮುಂಚಿನವಾಗಿ ಲೊಕೇಶನ್ ನೋಡ್ಕೊಂಡು ಬಂದ್ವಿ, ನಾನು ಪ್ರೇಮ್ ಸರ್ ಮತ್ತು ಸುಪ್ರೀತ್ ಸರ್ ಎಲ್ಲ ಹೋಗಿ ಎಲ್ಲಿ ಹೇಗೆ ಶೂಟ್ ಮಾಡಬೇಕು ಅಂತ. ಬಟ್ ಅಲ್ಲಿ ಹೋಗಿ ಬಂದಮೇಲೆ ಈ ಸಾಂಗ್ ಮತ್ತೆ ಇನ್ನೂ ಡೆವಲಪ್ ಆದಮೇಲೆ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಇನ್ನೂ ಕಾಂಪ್ಲಿಕೇಶನ್. ಈಗ ಮೇಕಿಂಗ್ ವೈಸ್ ಹೆಂಗೆ ಇದು ತೊಗೋಬೇಕು, ಏನು ಮಾಡೋದು ಅಂತ. ಸೊ ಎಂಟೈರ್ ಟೀಮು ತುಂಬ ಚೆನ್ನಾಗಿ ಡೆಡಿಕೇಶನ್ ವರ್ಕ್ ಮಾಡ್ತಾ ಇದೆ. ಆಮೇಲೆ ಸೊ ಟೆಕ್ನಿಕಲಿ ಮಾತಾಡೋದಾದರೆ, ಸೊ ಇದೊಂದು ಬೇರೆ ಥರನೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆಮ್ಸ್ಟರ್ಡಮಲ್ಲಿ. ಸೊ ಆ ಟೈಮಿಗೆ ಆ ಸೀಸನ್ಗೆ ಹೋಗಿ ಶೂಟ್ ಮಾಡಬೇಕು ಅಂತ ಒಂದೊಂದಷ್ಟು ಲೊಕೇಶನ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಔಟ್ಪುಟ್ಟು ಆಫ್ಟರ್ ಮೇಕಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.